ಜನುಮವೇ ದೊರಕಿದೆ ರುಚಿ ಸವಿಯಲು. I think as Pradeep has informed all of you, this is our 20th branch. Okay, so round of applause for that. We are all very proud to be in this position today with all the support from the management, from the core team, from the cluster team and from Nagarbavi team today. Make this day a very special day for all of us. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಇವತ್ತು ನಾವು ಬಂದಿರೋದು ನಂದಿನಿ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟು. ಇದು ಎಲ್ಲಿದೆಯಪ್ಪ ಅಂದರೆ ನಾಗರಬಾವಿ ಹತ್ರ ಇದೆ. ನಾನ್ ವೆಜ್ ಪ್ರಿಯರಿಗೆ ಈ ಜಾಗ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಸಿಗೋ ಊಟದ ರುಚಿ, ಗುಣಮಟ್ಟ ಮತ್ತು ಬೆಲೆ ಮೂರೂ ಕೂಡ ಜನರಿಗೆ ತುಂಬ ಇಷ್ಟವಾಗ್ತಿದೆ. ಇನ್ನು ನೀವು ಹೋಟೆಲ್ ಔಟ್ಸೈಡ್ ನೋಡೋದಾದರೆ ನಿಮಗೆ ಸ್ವಚ್ಛ ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ ವಾತಾವರಣ ಕಾಣಿಸ್ತದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಸುಲಭವಾಗಿ ಬರ್ಬೋದು. ಫಸ್ಟ್ ಟೈಮ್ ಇದು ಇವಾಗೇ ಬಂದಿರೋದು ಫಸ್ಟ್ ಟೈಮು. ಸೊ ಚೆನ್ನಾಗಿದೆ ಸರ್. ಇವಾಗ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಮಟನ್ ಬಿರಿಯಾನಿ ಎಲ್ಲ ಚೆನ್ನಾಗಿದೆ. ಪೀಸ್ ಎಲ್ಲ ಮೃದುವಾಗಿದೆ, ಚೆನ್ನಾಗಿದೆ. ಇಟ್ಸ್ ಸೋ ಗುಡ್. ನಂದಿನಿ ಹಾಂ ಹೌದು, ರಾಜಾಜಿನಗರ. ಹೌದು. ಹಾಂ ಆಲ್ಮೋಸ್ಟ್ ಒಂದೇ ಥರ ಇದೆ. ಇದು ಸ್ವಲ್ಪ ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಂ ಹಾಂ ಖಂಡಿತ ಬೇಕಿತ್ತು ಸರ್. ಈ ಥರ ಹೋಟೆಲ್ ಈ ಏರಿಯಾದಲ್ಲಿ ಯಾವುದೂ ಇರಲಿಲ್ಲ. ಸೊ ಖಂಡಿತ ಬೇಕಿತ್ತು. ಅದೇ ಇಷ್ಟೊಂದು ಸ್ಪೇಸಿಯಸ್ ಆಗೂ ಯಾವುದೂ ಇಲ್ಲ. ಆರಾಮಾಗಿ ಇರೋ ಥರನೂ ಯಾವುದೂ ಇಲ್ಲ. ಈಗಾಗಲೇ ಈ ನಂದಿನಿ ಅನ್ನೋ ಒಂದು ಬ್ರ್ಯಾಂಡು ಆಲ್ರೆಡಿ ಜನಪ್ರಿಯವಾಗಿದೆ ಮತ್ತು ಈಗ 20ನೇ ಶಾಖೆಯಾಗಿ ಹೊಸದಾಗಿ ಓಪನ್ ಆಗಿದೆ. ಬಹಳ ಜನ ಇಲ್ಲಿ ವಿಶೇಷವಾಗಿ ಊಟ ಸವಿಯಲು ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಏರಿಯಾದಲ್ಲಿ ಇದೇ ಥರ ಫಸ್ಟ್ ಟೈಮ್ ಇದೊಂದೇ ಓಪನ್ ಆಗಿರೋದು. ತುಂಬ ಗುಡ್, ತುಂಬ ಚೆನ್ನಾಗಿದೆ. ಇದು ರೂಪನ್ ಟ್ರೀಟು. ಸೊ ಅವಳ ಬರ್ಡೇ ಇವತ್ತು. ಹಾಂ ಕ್ಲಾಸ್ಮೇಟ್. ಇದೇ ಫಸ್ಟ್ ಟೈಮ್ ಬಂದಿರೋದು, ಬಟ್ ಚೆನ್ನಾಗಿದೆ. ನಂಗೆ ಬಿರಿಯಾನಿ. ಹಾಂ ಅಲ್ಲ, ಚಿಕನ್ ಬಿರಿಯಾನಿ. ಹಾಂ ಶೆಟ್ಟಿ, ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷರು. ನಂದಿನಿ ಸುಮಾರು 32 ವರ್ಷ ಆಯಿತು. ಶ್ರೀಯುತ ಆನಂದ್ ಅವರು ಪ್ರಾರಂಭಿಸಿದ ಸಂಸ್ಥೆ ಇದು. ತಮಗೆಲ್ಲ ಗೊತ್ತಿದೆ, ಮಿನರ್ವಾ ಸರ್ಕಲ್ ಹತ್ರ ಇತ್ತು. ನಂದಿನಿಗೆ ತಂದೆ ಒಂದು ಐಡೆಂಟಿಟಿ ಇದೆ. ನಮಗೆ ಇಲ್ಲಿ ಒಂದು ಸಂತೋಷವಾಗೋದೇನು ಕೇಳಿದ್ರೆ, ಅವರ 3ನೇ ಜನ್ರೇಷನ್ ಅಂದರೆ ಈಗ ಧನುಷ್ ಅನ್ನುವ ಯುವಕರು ಏನು ಈ ಒಂದು ಶಾಖೆಗಳನ್ನ ಮಾಡ್ತಾಯಿದ್ದಾರೆ, ಅವರು ನಂದಿನಿಯ 3ನೇ ಜನ್ರೇಷನ್. ಆ 3ನೇ ಜನ್ರೇಷನ್ನೂ ಕೂಡ ಇವತ್ತಿನ ಒಂದು ಕಾಂಪಿಟೇಷನ್ ಸರಿಯಾಗಿ ಒಂದು ಒಳ್ಳೆಯ ವಾತಾವರಣ, ಅಂದರೆ ಒಂದು ಇಂಟೀರಿಯರ್ ಚೆನ್ನಾಗಿ ಮಾಡಿ ಒಂದು ರುಚಿಕರವಾದಂಥ ಜನರಿಗೆ ಕೈಗೆಟುವ ದರದಲ್ಲಿ ಒಂದು ಒಳ್ಳೆಯ ಊಟ ಕೊಡುವಂಥ ಒಂದು ಹೊಸತನವನ್ನು, ಅಂದರೆ ಹಿಂದಿನ ನಂದಿನಿ ಏನಿತ್ತು ಅದನ್ನು ಸ್ವಲ್ಪ ರೂಪಾಂತರಗೊಳಿಸ್ಕೊಂಡು, ಅಂದರೆ ಹೊಸ ವಿನ್ಯಾಸಕ್ಕೆ ಅನುಗುಣ ಮಾಡಿಕೊಂಡು ಇವತ್ತು ಶಾಖೆಗಳನ್ನ ಮಾಡ್ತಿದ್ದಾರೆ. ಇದು ಮೆಚ್ಚುವಂಥ ಉದ್ದೇಶ, ಒಂದು ಮೆಚ್ಚುವಂಥ ಅಂಶ. ಇದರಿಂದ ಧನುಷ್ ಅವರಿಗೆ, ಅವರ ಕಾರ್ಮಿಕರಿಗೆ, ಹಾಗೆ ಅವರ ಜೊತೆಗೆ ಯಾರ್ಯಾರು ಸ್ನೇಹಿತರು ಈ ಮಾದೇವನಂಥ ಒಂದಷ್ಟು ಅವ್ರ ಜೊತೆಗಿದ್ದಾರೆ, ಅವರೆಲ್ಲರೂ ಬೆನ್ನೆಲುಬ ನಿಂತಿದ್ದಾರೆ. ಅವರೆಲ್ಲರಿಗೂ ಈ ಶಾಖೆಯ ಪ್ರಾರಂಭೋತ್ಸವದಲ್ಲಿ ನಾವು ಶುಭಾಶಯವನ್ನು ಕೊಡ್ತೇವೆ. ಖುಷಿ ಅನಿಸುತ್ತೆ. ಅದು ವೆರಿ ಪ್ರೌಡ್ ಮೂಮೆಂಟ್ ಟು ಅನೌನ್ಸ್ ದಟ್ ಇದು 20th ಔಟ್ಲೆಟ್ ಆಗಿ ಬಂದಿರೋದು ನಮ್ಮ ನಂದಿನಿ ಗ್ರೂಪ್ಗೆ. ಸೊ ಅದು ತುಂಬ ಒಂದು ಹೆಮ್ಮೆ ಅಂತ ಪಾಯಿಂಟು, ಮತ್ತು ತುಂಬ ಖುಷಿ ಆಗುತ್ತೆ ನನಗೆ. ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿನ ಥ್ಯಾಂಕ್ ಮಾಡ್ತೀನಿ. ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಒಂದು ಬ್ರ್ಯಾಂಡ್ನ ಇವಾಗ ಉಳಿಸ್ಕೊಂಡು ಹೋಗೋಕ್ಕೆ ನಮ್ಮ ತಾತ ಸ್ಟಾರ್ಟ್ ಮಾಡಿರೋದು 1989ನಲ್ಲಿ. ಇವತ್ತು ನಾನು ನೋಡ್ಕೊಂಡಿರೋ ಸಂದರ್ಭದಲ್ಲಿದೆ. ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನಮ್ಮೆಲ್ಲರಿಗೂ. ಯಾಕೆಂದರೆ 20ನೇ ಔಟ್ಲೆಟು ಈ ಒಂದು ಮೈಲ್ ಸ್ಟೋನ್ ಇಟ್ಕೊಂಡು ಇನ್ನೂ ನಾವು ಗ್ರೋ ಆಗಬೇಕು, ಇನ್ನೂ ಕಸ್ಟಮರ್ಸ್ಗೆ ನಾವು ಫೀಡ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ನನಗೆ. ನಾಗರಬಾವಿ ಅನ್ನೋದು ಇಟ್ ಈಸ್ ಅ ವೆರಿ ಓಲ್ಡ್ ಬ್ಯಾಂಗ್ಳೂರ್ ಏರಿಯಾ. ವೆರಿ ನಮ್ಮ ಸೌತ್ ಬ್ಯಾಂಗ್ಳೂರ್ ಅಲ್ಲ, ನಮ್ಮ ವೆಸ್ಟ್ ಬ್ಯಾಂಗ್ಳೂರ್ ಬರುತ್ತೆ. ಬಟ್ ಇಲ್ಲಿ ಹಳೆ ಬ್ಯಾಂಗ್ಳೂರಿಯನ್ಸ್ ಎಲ್ಲ ತುಂಬ
ತುಂಬ ಜನ ಇರುವಂಥ ಏರಿಯಾ ಇದು. ನಮ್ದು ಈ ಕಡೆ ಆ್ಯಕ್ಚುಲಿ ಪ್ರೆಸೆನ್ಸ್ ಅನ್ನೋದು ಇರಲಿಲ್ಲ ಮುಂಚೆ. ನಾವು ಭಾಳಷ್ಟು 2-3 ಇಯರ್ಸ್ನಿಂದ ಅನ್ಕೊತಿದ್ವಿ ಈ ಒಂದು ಏರಿಯಲ್ಲಿ ಮಾಡಬೇಕಂತ. ಫೈನಲ್ ಆಗಿ ನಮಗೆ ಈ ಬಿಲ್ಡಿಂಗಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಸೊ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ನೆವರ್ ಲೆಟ್ ದೆನ್ ಸಾರಿ ಅಂತ. ಸೊ ವಿ ಆರ್ ಹಿಯರ್ ಫೈನಲಿ ಆ್ಯಂಡ್ ಐ ಹೋಪ್ ಒಂದು ಸಕ್ಸಸ್ ಆಗಿ ಇದೊಂದು ಎಲ್ಲ ಕಸ್ಟಮರ್ಸ್ಗೆ ಒಂದು ಚೆನ್ನಾಗಿರೋ ಒಂದು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ನಾನು ಆಸೆ ಪಡ್ತೀನಿ. ಇನ್ನು ಈ ಹೋಟೆಲ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಶ್ಚಿಮ ವಿಭಾಗದ DCP ಯತೀಶ್ ಅವರು ಕೂಡ ಭೇಟಿ ನೀಡಿ ತಂಡಕ್ಕೆ ಶುಭ ಹಾರೈಸಿದರು. ಇಲ್ಲಿ ಸಿಗೋ ಸ್ಪೆಷಲ್ ಐಟಮ್ಗಳು ಅಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಮಟನ್ ಫ್ರೈ, ಫಿಶ್ ಫ್ರೈ, ಚಿಲ್ಲಿ ಚಿಕನ್, ಲೆಗ್ ಪೀಸ್, ಹಲವಾರು ಸ್ಪೆಷಲ್ ನಾನ್ ವೆಜ್ ಡಿಶ್ಗಳು. ಬಿರಿಯಾನಿ ತೊಗೊಂಡ್ವಿ, ಒಂದು ಪೆಪ್ಪರ್ ಡ್ರೈ ಇದು ತೊಗೊಂಡ್ವಿ, ಗೋಬಿ ಚೆನ್ನಾಗಿದೆ, ತುಂಬ ಟೇಸ್ಟ್ ಚೆನ್ನಾಗಿದೆ. ಅಲ್ಲೇ ಒಂದು ಸತ್ಯ ನಾಗರಬಾವಿಲಿ ತಿಂದಿದ್ವಿ, ಅದು ನೋಡ್ಕೊಂಬಂದು ಇವಾಗ ಇಲ್ಲಿ ಹೊಸ ಬ್ರಾಂಚ್ ಸ್ಟಾರ್ಟ್ ಆಯ್ತಲ್ಲ, ಓಪನಿಂಗ್ ಕರೆದಿದ್ರು, ಆ ಕಾರಣಕ್ಕೆ ಬಂದು ತಿಂತಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಬರಬೇಕು ಬಂದು. ನನಗೆ ಪನ್ನೀರ್ ಬಿರಿಯಾನಿ ಇಷ್ಟ ಆಯಿತು. ನಾವು ವೆಜ್ ಆಗಿರೋದ್ರಿಂದ ಪನ್ನೀರ್ ಬಿರಿಯಾನಿ ತೊಗೊಂಡೆ, ಚೆನ್ನಾಗಿದೆ ವೆಜ್ ಪನ್ನೀರ್ ಬಿರಿಯಾನಿ. ಬೇಕಿತ್ತು, ಇಲ್ಲಿರೋರೆಲ್ಲ ಹುಡ್ಕೊಂಡು ಹೋಗ್ತಿದ್ರು ಆನ್ಲೈನಲ್ಲಿ, ಈ ಸದ್ಯದಲ್ಲಿ ಇಲ್ಲಿರೋರಿಗೆಲ್ಲ ಚೆನ್ನಾಗಿದೆ, ಇದೊಂದು ಹತ್ತಿರದಲ್ಲಿ ಚೆನ್ನಾಗಾಯ್ತು, ಒಳ್ಳೇದಾಯ್ತು. ಒಳ್ಳೆ ರೆಸ್ಟೋರೆಂಟ್, ಫ್ಯಾಮಿಲಿ ಮಕ್ಕಳೆಲ್ಲ ಬಂದು ತಿನ್ಬೋದು, ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ ಗಿಡಕ್ಕೆ. ಹಾಂ ಮಾಡ್ಬೋದು. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಸ್ವಚ್ಛತೆ ಮತ್ತು ಸರ್ವಿಸ್. ಸಾಫ್ಟ್, ತುಂಬ ಫ್ರೆಂಡ್ಲಿಯಾಗಿ ಮಾತನಾಡುವಂಥ ಸ್ಟಾಫ್ಸ್ ಮತ್ತು ಫುಡ್ ಕೂಡ ಬೇಗ ಸರ್ವ್ ಮಾಡ್ತಾರೆ. ಇನ್ನು ಟೈಮಿಂಗ್ಸ್ ವಿಚಾರ ಅಂದರೆ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ತೆರೆದಿರುತ್ತೆ. ಇನ್ನೊಂದು ವಿಶೇಷ ಅಂದರೆ ಆನ್ಲೈನ್ ಮೂಲಕವೂ ಫುಡ್ ಡೆಲಿವರಿ ವ್ಯವಸ್ಥೆ ಇದೆ. ಮನೆಯಲ್ಲಿ ಕೂತ್ಕೊಂಡೆ ನಿಮ್ಮ ಫೇವ್ರೆಟ್ ನಾನ್ ವೆಜ್ ಊಟವನ್ನು ಆರ್ಡರ್ ಮಾಡ್ಬೋದು. ನಾವು ಏನು ಕಸ್ಟಮರ್ಗೆ ಹಾಸ್ಪಿಟಾಲಿಟಿ ಅಂತ ತೋರಿಸ್ತೀವಿ, ನಮ್ಮ ಮನೆಯಲ್ಲಿ ಹೆಂಗೆ ಟ್ರೀಟ್ ಮಾಡ್ತೀವಿ ಗೆಸ್ಟ್ನ, ಅದೇ ಥರ ನಾವು ಇಲ್ಲಿ ಟ್ರೀಟ್ ಮಾಡಬೇಕು ಅಂತ ನಮ್ಮ ಸ್ಟಾಫ್ ಎಲ್ಲರೂ ಅದೇ ಫಾಲೋ ಮಾಡೋದು. ಸೊ ಐ ಥಿಂಕ್ ಈ 3-4 ಪಾಯಿಂಟೇ ಮಂತ್ರ ನಮಗೆ ಸಕ್ಸಸ್ ಆಗಿರೋದಕ್ಕೆ. ನಮ್ಮ ತಾತ ಅವ್ರಿಗೆ ಏನು ಹೇಳ್ತೀರಿ? ನಮ್ಮ ತಾತ ಅವ್ರಿಗೆ ಇವಾಗ ಇಲ್ಲ ನಮ್ಮ ಜೊತೆ, ಬಟ್ ನನಗೆ ಒಂದು ವೆರಿ ಪ್ರೌಡ್ ಆ್ಯಂಡ್ ಇಮೋಷ್ನಲ್ ಮೂಮೆಂಟ್. ಅವ್ರ ಬಗ್ಗೆ ಯಾವಾಗಲೂ ನೆನೆಸ್ಕೊಂಡ್ರು ಕೂಡ, ಯಾಕೆಂದರೆ ನಾನು ಚಿಕ್ಕವರಿಂದ ಅವ್ರ ಕೈ ಹಿಡಿದು ಕೆಲಸ ಕಲ್ತಿರೋನಂತ. ನಾನು ಯಾವುದು ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿಲ್ಲ, ಯಾವುದು ಕಾಲೇಜಲ್ಲಿ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಥರ ಯಾವುದು ಓದಿಲ್ಲ. ನಾನೆಲ್ಲ ಏನು ಕಲ್ತ್ಕೊಂಡಿದ್ದೆ ಅದೆಲ್ಲ ನಮ್ಮ ತಾತ ಜೊತೆ. ತುಂಬ ಕಡಿಮೆ ಟೈಮ್ ಸಿಕ್ತು ನನಗೆ ಕಲ್ತ್ಕೊಳಕ್ಕೆ. ನಾನು ಸ್ಕೂಲ್ ಬಿಟ್ಟಿದ ತಕ್ಷಣ ಒಂದು 4 ಇಯರ್ಸ್ ಇತ್ತಷ್ಟೇ ಅವ್ರ ಜೊತೆ, ಮತ್ತು ಅವ್ರು ತೀರ್ಕೊಂಡ್ರು ಕೋವಿಡ್ ಟೈಮಲ್ಲಿ. ಸೊ ಅದಕ್ಕೆ ಮುಂಚೆ ನನಗೆ ಏನು 2-3 ಇಯರ್ಸ್ ಸಿಕ್ತು ಅವ್ರ ಜೊತೆ. ಆ 2-3 ಇಯರ್ಸಲ್ಲೇ ನಾನು ಅವ್ರ ಹತ್ರ ಏನು ಕೆಲಸ ಮಾಡಬೇಕು, ಹೆಂಗಿರಬೇಕು ಅಂತ ಕಲ್ತ್ಕೊಂಡಿದ್ದು. ಸೊ ಅವರು ನನ್ನ ಎಂಟೈರ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಟುಡೇ, ಇಟ್ ಈಸ್ ಆಲ್ ಡೆಡಿಕೇಟೆಡ್ ಟು ಹಿಮ್. ಇನ್ನು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಫ್ಯಾಮಿಲಿ ಜೊತೆ ಬರೋವರೆಗೆ ಕೂತ್ಕೊಳ್ಳೋ ವ್ಯವಸ್ಥೆ ಚೆನ್ನಾಗಿದೆ, ಶಾಂತವಾದ ವಾತಾವರಣ ಇರೋದ್ರಿಂದ ಫ್ಯಾಮಿಲಿ ಡಿನ್ನರ್ಗೆ ಸೂಪರ್ ಪ್ಲೇಸ್. ಒಟ್ಟಿನಲ್ಲಿ ಹೇಳೋದಾದರೆ ರುಚಿ, ಸ್ವಚ್ಛತೆ, ಸರ್ವಿಸ್ ಮತ್ತು ಬೆಲೆ, ಈ 4 ವಿಷಯಗಳಲ್ಲೂ ನಂದಿನಿ ನಾನ್ ವೆಜ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಸೂಪರ್ ಅನುಭವ ಕೊಡುತ್ತೆ. ನೀವು ಕೂಡ ಒಮ್ಮೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಭೇಟಿ ನೀಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ.